ನಾನು ಇವತ್ತು ನಿಮಗೆ ಸೂಪರ್ ಆಗಿರೋ ಒಂದು ಇಂಟೀರಿಯರ್ ಕೂಡ ತೋರಿಸ್ತೀನಿ. ಗೊತ್ತೇ ಆಗಲ್ಲ ಶೂ ರ್ಯಾಕ್ ಅಂತ. PVC ಕೂಡ ಸೀಲಿಂಗ್ ಬರುತ್ತೆ. ಓಕೆ, ಟಿವಿ ಕ್ಯಾಬಿನೆಟ್ಸ್ ಯೂಶುವಲಿ ಹೈಲೈಟ್ ಅಂತ ಹೇಳ್ತಾರೆ ಮನೆಗೆ. ಮೇನ್ ಬ್ಯೂಟಿಫುಲ್ ಆಗಿರೋ ಒಂದು ಕಿಚನ್, ಓಪನ್ ಕಿಚನ್ ವಿತ್ ಬ್ರೇಕ್ಫಾಸ್ಟ್ ಕೌಂಟರ್ ಎಲ್ಲಾನು ಇದೆ. ಇದು ಬೇಕಾದ್ರೆ LED ಲೈಟಿಂಗ್ಸ್ ಬೇಕಾದ್ರೆ ಹೌದು. ಸೇಮ್ ಸ್ವಲ್ಪ ಡಾರ್ಕಿಶ್ ಕಲರ್ ಯೂಸ್ ಮಾಡಿದೀವಿ ರೂಮ್ ಅಲ್ಲಿ. ನೀವು ನೋಡಬಹುದು ಬೇಕಾದ್ರೆ ಇಲ್ಲಿ ಮಾಡಿದ್ವಿ, ಗ್ರೂ ಮಾಡಿ ಆ ತರ ಇಟ್ಕೊಂಡು ನಾವು ಕೊಟ್ಟಿದ್ದೀವಿ. ಪ್ಯಾನಲ್ ಇದೆ, ಇದನ್ನ ಕನ್ಸಿಡರ್ ಮಾಡಬೇಕು ಅಂತ ನಾವು ಏನ್ ಮಾಡಿದೀವಿ, ಕಂಪ್ಲೀಟ್ ವಾಲ್ ನ ಕಂಪ್ಲೀಟ್ ಇದೆ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಗ್ರೀನ್ ಮತ್ತೆ ಲೈಟ್ ಕಲರ್ ನಾವು ಕಾಂಬಿನೇಷನ್ ತಗೊಂಡಿದ್ದೀವಿ. ನಮ್ದೇ ಓನ್ ಪ್ರೊಡಕ್ಷನ್ ಇರೋದ್ರಿಂದ 7 to 10 years ವ್ಯಾರಂಟಿ ಇರುತ್ತೆ ನಮ್ಗೆ. ಥೀಮ್ ವೈಸ್ ಅವ್ರಿಗೆ ಕಟ್ಟೆ ಕೂಡ ಸೆಲೆಕ್ಟ್ ಮಾಡ್ಕೊಡ್ತೀವಿ, ಸೇಮ್ ಕಲರ್ ಮ್ಯಾಚ್ ಆಗೋ ತರದ್ದು. ಓಕೆ, ವಾಲ್ಗೆ ಇದು ನಮ್ದು ಲೆಂತ್ ಫುಲ್ ಜಾಸ್ತಿ ಇರೋದ್ರಿಂದ ನಾವೇನ್ ಮಾಡಿ 3 ಪ್ಯಾಟರ್ನ್ಸ್ ಹೋಗಿದ್ದೀವಿ ನಾವು ಇಲ್ಲಿ. ಲೈಟಿಂಗ್, ಪೇಂಟಿಂಗ್ ಕೂಡ ಪ್ರತಿಯೊಂದು ನಮ್ಮ ಡಿಸೈನ್ ಥೀಮ್ ಮೇಲೆ ಸೆಲೆಕ್ಟ್ ಮಾಡಿ ಮಾಡಿಸಿ. ಇದು ಕಿಡ್ಸ್ ಬೆಡ್ರೂಮ್ಗೆ ಕರೆಕ್ಟ್ ಆಗಿ ಆ ಬ್ಲೂ ಕಲರ್, ಕಿಡ್ಸ್ಗೆ ಬ್ಲೂ ಕಲರ್. ಇದು ನಿಮಗೆ 2 ವೇಲ್ ವರ್ಕ್ ಆಗುತ್ತೆ. ವಾರ್ಡ್ರೋಬ್ಸ್ ಎಲ್ಲ ಬಂದ್ಬಿಟ್ಟು 1350 ಇಂದ 1500 ಡಿಪೆಂಡ್ ಅಪಾನ್ ಮೆಟೀರಿಯಲ್ಸ್ ಯಾವ ಸೆಲೆಕ್ಟ್ ಮಾಡ್ತಾರೆ ಆಮೇಲೆ ಹೋಗುತ್ತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬ ಜನ ಈಗ ಮನೆ ಕಟ್ಟಕ್ಕೆ ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತೀರಾ, ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಬೇಕು ಅಂತ ತುಂಬ ಜನ ಥೀಮ್ ಎಲ್ಲ ಮಾಡ್ಕೊಂಡಿರ್ತೀರಾ, ಮತ್ತು ತುಂಬ ಜನ ಎಲ್ಲ ಇನ್ಸ್ಟಾಗ್ರಾಮ್ ಪೋಸ್ಟರ್ಸ್ ಎಲ್ಲ ಕೂಡ ಸೇವ್ ಮಾಡ್ಕೊಂಡಿರ್ತೀರಾ, ಅಥವಾ ಬೇರೆ ಮನೆಗೆ ಹೋಗ್ಬಿಟ್ಟು ಈ ಥರನೇ ನಮ್ಮದು ಇಂಟೀರಿಯರ್ ಮಾಡಬೇಕಂತ ಒಂದು ಪ್ಲ್ಯಾನಿಂಗ್ ಇರುತ್ತೆ. ಸೊ ಅದಕ್ಕೆ ನಾನು ಇವತ್ತು ನಿಮಗೆ ಸೂಪರ್ ಆಗಿರೋ ಒಂದು ಇಂಟೀರಿಯರ್ ಕೂಡ ತೋರಿಸ್ತೀನಿ. ವಿವಾ ಡಿಸೈನ್ಸ್ ಅಂದ್ರೆ ಒಂದು ಇಂಟೀರಿಯರ್ಗೆ ತುಂಬಾ ಫೇಮಸ್ಸು. ಸೊ ಇವತ್ತು ಯಾವ ಥರ ಒಂದು ಇಂಟೀರಿಯರ್ ಪ್ಲ್ಯಾನ್ ಮಾಡಿರೋ ನೋಡೋಣ. 5 BHK ಮನೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 30 ಡೇಸಲ್ಲಿ ಇಂಟೀರಿಯರ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಪೂರ್ತಿ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಇಂಟೀರಿಯರ್ದು, ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು, ರಘು ಅಂತ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಇವರು ಆ್ಯಕ್ಚುಲಿ ವಿವಾ ಡಿಸೈನ್ಸ್ ಕಡೆಯಿಂದ ಆಪರೇಷನ್ ಮ್ಯಾನೇಜರು. ಸೊ ಇದನ್ನು ನೋಡ್ತಿರ್ಬೋದು, 5 BHK ಸೂಪರ್ ಲಕ್ಸುರಿ ಆಗಿ ಇಂಟೀರಿಯರ್ ಮಾಡಿರೋವಂಥದ್ದು ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಎಷ್ಟು ಡೈಮೆನ್ಷನ್ ಬರುತ್ತೆ ಸರ್? 30 ವಿಡ್ತ್ ಇದೆ, 50 ಡೆಪ್ತ್ ಇದೆ. ಓಕೆ, 30 ವಿಡ್ತು, 50 ಬಂದ್ಬಿಟ್ಟು ನಿಮಗೆ ಇದಿರುತ್ತೆ ಲೆಂತ್. ಹೌದು. ಸೊ ಈ ಮನೆ ಒಳಗೆ ಎಷ್ಟು G+ ಎಷ್ಟು ಬರುತ್ತೆ ಇದು? ಸರ್ ಇದು G+2 ಇದೆ. ಸೊ ಟೋಟಲ್ 5 BHK ಇದೆ. 5 BHK ಇಂಟೀರಿಯರ್ ಮಾಡಿದೆ. ಓಕೆ, ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ನೋಡೋಣ, ಬನ್ನಿ. ಸೊ ಫಸ್ಟ್ ಇವಾಗ ಮನೆ ಎಂಟ್ರೆನ್ಸ್ಗೆ ಹೋಗೋಕ್ಕೆ ಮುಂಚೆ ತುಂಬ ಜನ ಆ್ಯಕ್ಚುಲಿ ಶೂಸು, ಸ್ಲಿಪ್ಪರ್ಸ್ ಎಲ್ಲ ಈಚೆನೇ ಇಡ್ತಾರೆ. ಸೊ ಅದಕ್ಕೆ ನೀವೊಂದು ಯಾವ ಥರ ಒಂದು ಪ್ಲಾನಿಂಗ್ ಮಾಡಿದ್ದೀರಾ? ಸೊ ಆಕ್ಚುಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಒಂದು ಓಪನ್ ನಿಶಸ್ ಕೊಟ್ಟಿದ್ರು. ಸೊ ಅದು ಯೂಸ್ ಮಾಡ್ಕೊಂಡು ನಾವೇನು ಮಾಡಿದ್ದೀವಿ, ಇಲ್ಲಿ 3 ಟೈಪ್ ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ. ಶಟಲ್ ನಾವೇನು ಮಾಡಿದ್ವಿ ನೋಡಿ, ಇಲ್ಲಿ ಏರ್ ವೆಂಟ್ ಕೊಡ್ತಿದ್ವಿ. ಸೊ ಸ್ಮೆಲ್ ಹೋಗೋದಕ್ಕೆ ಮಾಡಿದ್ದೀವಿ. ಪ್ಲಸ್ CNC ಕ್ರೂ ಕಟಿಂಗ್ ಮಾಡಿದ್ವಿ ನಾವಿಲ್ಲಿ. ಸೊ ನೀಟಾಗೂ ಕಾಣಿಸುತ್ತೆ, ಗೊತ್ತೇ ಆಗಲ್ಲ ಶೂ ರ್ಯಾಕ್ ಅಂತ. ಓಕೆ, ಕೆಳಗಡೆ ಅಲ್ಲಿ ಆಕ್ಚುಲಿ ಶೂ ರ್ಯಾಕ್ ನೋಡಿದ್ವಿ. ಮತ್ತೆ ಹಂಗೆ ನಾವು ಈಗ ಎಂಟ್ರೆನ್ಸ್ ಮನೆಗೆ ಹೋಗೋಕೆ ಮುಂಚೆ, ಸೊ ಇಲ್ಲಿ ಕೂಡ ಇದು ನೀವೇ ಮಾಡಿರೋದು ಕಂಪ್ಲೀಟ್ ಆಗಿ ಎಂಟು ನಾವೇನು ಮಾಡಿದ್ವಿ, ಸೀಲಿಂಗ್ ಮಾಡಿದ್ವಿ ವಿತ್ ಲೈಟ್ಸ್ ಕೊಟ್ಟಿದ್ದೀವಿ. ಈಗ ಓಕೆ, ಎಲಿಗೆಂಟ್ ಲುಕ್ ಕಾಣಿಸುತ್ತೆ ಎಂಟ್ರೆನ್ಸ್ ಸ್ವಲ್ಪ. ಸೊ ಸೊ ಇವಾಗ ಮನೆ ಒಳಗೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಎಲ್ಲಾನು. ಸರ್ ಇಲ್ಲಿ ಯಾವ ಥರ ಒಂದು ಪ್ಲಾನಿಂಗ್ ಆಗಿದೆ? ಔಟ್ ಸೈಡ್ ನೋಡಿದ್ರು ನೀವು, ಅದು ಎಕ್ಸ್ಟರ್ನಲ್ ಶೂ ರ್ಯಾಕ್, ಇದು ಇಂಟರ್ನಲ್ ಶೂ ರ್ಯಾಕ್. ಸೊ ಮನೆಯಲ್ಲಿ ಓಡಾಡೋದಕ್ಕೆ ಇಟ್ಕೊಂಡು ಬೇಕಾದ್ರೆ ವಿತ್ ಸ್ಟೋರೇಜ್ ಕೂಡ ಕೊಟ್ಟಿದ್ವಿ, ಅಂಬ್ರೆಲಾ ಇಟ್ಕೊಂಡೋದಾಗಲಿ. ನಾರ್ಮಲ್ ಸ್ಟೋರೇಜ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ವಿ. ಇದು ಕೂಡ ಸೇಮ್ ಬರುತ್ತೆ. ಹೌದು, ಸೇಮ್ ಔಟ್ ಸೈಡ್ ಏನು ಥೀಮ್ ಮಾಡಿ ಅದೇ ಥೀಮ್ ಇಲ್ಲಿ ಯೂಸ್ ಮಾಡಿದ್ವಿ ನಾವಿಲ್ಲಿ. ಓಕೆ. ಸೊ ನೆಕ್ಸ್ಟ್ ಬಂದರೆ ವಾಲ್ ಪೇಪರ್ಸ್ ಎಲ್ಲ ಮಾಡಿದ್ದೀರಾ? ಇದು ಕೂಡ ನೋಡಿ ಕಾಂಬಿನೇಷನ್, ಈ ಲ್ಯಾಂಬೆಟಿಕ್ ಮ್ಯಾಚ್ ಆಗೋದು ಕಾಂಬಿನೇಷನ್ ವಾಲ್ ಪೇಪರ್ ಕೊಟ್ಟಿದ್ವಿ. ಓಕೆ, ಪ್ಲಸ್ ಮೇಲೆ ನಿಮ್ಗೆ ನೋಡಿದ್ರೆ PVC ಕೂಡ ಸೀಲಿಂಗ್ ಮಾಡಿದ್ದೀವಿ. PVC ಕೂಡ ಸೀಲಿಂಗ್ ಬರುತ್ತೆ. ಓಕೆ, ಪ್ಲಸ್ ನಿಮಗೆ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದಾಗೆ ಇಲ್ಲಿ 2-in-1 ಥರ ಮಾಡಿದ್ವಿ. ಓಕೆ, ಸ್ಪಾಟ್ ಲೈಟ್ ಜೊತೆ ನಾವು ಸ್ಕೆಲೆಟ್ ಕೂಡ ಕೊಟ್ಟಿದ್ವಿ. 2-in-1 ಥರ ನಾವು ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದರೆ ನೋಡ್ತಿರ್ಬೋದು, ಟಿವಿ ಕ್ಯಾಬಿನೆಟ್ಸ್ ಯೂಶುವಲಿ ಹೈಲೈಟ್ ಅಂತ ಹೇಳ್ತಾರೆ ಮನೆಗೆ ಮೇನ್ ಕೂತ್ಕೊಂಡಾಗ. ಸೊ ಇದು ಯಾವ ಥರ ಒಂದು ಪ್ಲಾನಿಂಗ್? ಸೊ ಮನೆ ಎಂಟರ್ ಆಗಿದ ತಕ್ಷಣ ಅವ್ರಿಗೆ ಆಕ್ಚುಲಿ ಈಗ ಇದು ಬಂದ್ಬಿಟ್ಟು ಮಾರ್ಬಲ್ ಥೀಮ್ ಥರ ಇದೆ, ಬಟ್ ಮಾರ್ಬಲ್ ಅಲ್ಲ ಇದು. ಓಕೆ, ಮಾರ್ಬಲ್ ಲ್ಯಾಮಿನೇಟೆಡ್. ಓಕೆ, ನೈಸ್. ಪ್ಲಸ್ ಈಗ ನಾವೇನು ಮಾಡಿದ್ವಿ, 2 ಥರ ಡಿವೈಡ್ ಮಾಡಿದ್ವಿ ಪಾರ್ಟಿಷನ್. ಹೌದು, ಕಲರ್ ಕಾಂಬಿನೇಷನ್ ಗೊತ್ತಾಗುತ್ತೆ. ಹೌದು, ಒಂದು ಬಂದ್ಬಿಟ್ಟು ರಾಫ್ಟರ್ ಮಾಡಿದ್ವಿ ವಿತ್ ಬ್ರೌನಿಶ್ ಕಲರಲ್ಲಿ. ಪ್ಲಸ್ ಇಲ್ಲಿ ಸೇಮ್ ವಾಲ್ ಪೇಪರ್ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಓಕೆ. ಇಲ್ಲಿ ಕಂಪ್ಲೀಟ್ ನಮಗೆ ಲಿವಿಂಗ್ ಏನು ಮಾಡಿದ್ದೀವಿ ಅಂದರೆ ಕಂಪ್ಲೀಟ್ ಬ್ಲೂಯಿಶ್, ಬ್ರೌನಿಶ್ ಪ್ಲಸ್ ಗ್ರೇಯಿಶ್ ಕಲರ್ ಹೋಗಿದ್ದೀವಿ ನಾವಿಲ್ಲಿ. ಎಲಿಗೆಂಟ್ ಲುಕ್ ಇರುತ್ತೆ. ಓಕೆ, ಸೊ ಅದೇ ಥೀಮ್ನ ಸೆಟ್ ಮಾಡ್ಕೊಂಡು. ಹೌದು. ಓಕೆ. ಸಿವನ್ ಕೂಡ ಕರ್ಟನ್ಸ್ ಕೂಡ ಅಷ್ಟು ನಾವು ಸೇಮ್ ಥೀಮ್ ಮ್ಯಾಚ್ ಮಾಡ್ತೀವಿ. ಕರ್ಟನ್ಸ್ ಕೂಡ ನೀವೇ ಸಜೆಸ್ಟ್ ಮಾಡಿ ಎಲ್ಲ ಮಾಡಿರೋಂಥ. ಓಕೆ, ಇಂಟೀರಿಯರ್ ಕಂಪ್ಲೀಟ್ ಪೂರ್ತಿ ನೀವೇ ಫುಲ್. ಹೌದು. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ಬೋದು ಪಾರ್ಟಿಷನ್ ಬರುತ್ತೆ. ಸೊ ಪಾರ್ಟಿಷನ್ ಕೂಡ ನೋಡಿ. ಸೊ ಇದನ್ನು ಕಂಪ್ಲೀಟ್ ಆಗಿ ಸ್ವಲ್ಪ ಅವರು ಕಿಚನ್ ಸ್ವಲ್ಪ ಕವರ್ ಮಾಡಬೇಕು ಅಂತ ಕೇಳಿದಾಗ ಒಂದು ಎಲಿಗೆಂಟ್ ಆಗಿಲ್ಲ ಅಂದ್ಬಿಟ್ಟು ಅಂತ ಪಾರ್ಟಿಷನ್ ಮಾಡಿದ್ವಿ. ಓಕೆ,
ಮಾಡಿದ್ದೀರಾ. ಸೊ ನೆಕ್ಸ್ಟ್ ಬಂದರೆ ಆ್ಯಕ್ಚುಲಿ ಒಳಗೆ ಬಂದರೆ ಬ್ಯೂಟಿಫುಲ್ ಆಗಿರೋ ಒಂದು ಕಿಚನ್, ಓಪನ್ ಕಿಚನ್ ವಿತ್ ಬ್ರೇಕ್ಫಾಸ್ಟ್ ಕೌಂಟರ್ ಎಲ್ಲನೂ ಇದೆ. ಇದು ಯಾವ ಥರ ಒಂದು ಪ್ಲಾನಿಂಗ್ ಮಾಡಿರೋ? ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಮೇಡಮ್ ಸೆಲೆಕ್ಷನ್ ಈ ಕಲರ್. ಓಕೆ. ಸೊ ಇದೇನಾಗಿದೆ ಅಂದರೆ ಲೈಟು ಅಂದರೆ ಅಥವಾ ಬ್ಲೂನು ಅಲ್ಲ ಗ್ರೇಷ್ ಕಲರ್ ಆ ಥರ ಥೀಮ್ ಹೋಗಿದ್ದಾರೆ. ಪ್ಲಸ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಕ್ರಲಿಕ್ ಯೂಸ್ ಮಾಡಿ ನಾವಿಲ್ಲಿ ಅಕ್ರಲಿಕ್ ಕಲರ್ ಕಾಂಬಿನೇಷನ್ ಮಾಡಿದ್ದೀವಿ. ಓಕೆ ಓಕೆ ಓಕೆ. ವಿತ್ ಹ್ಯಾಂಡಲ್ಲೆಸ್ಸು. ಸೊ ಎಲ್ಲ ಹ್ಯಾಂಡಲ್ ಕೂಡ ಕನ್ಸಿಲ್ ಆಗಿದೆ ನಿಮಗೆ. ಇಲ್ಲಿ ನಿಮಗೆ ಎಲ್ಲೂ ಹ್ಯಾಂಡಲ್ ಕೂಡ ಕಾಣಿಸೋದಿಲ್ಲ. ಪ್ರತಿಯೊಂದು ಸ್ಟೋರೇಜ್ ಕೂಡ ನಾವು ಕೊಟ್ಟಿದ್ದೀವಿ ಇಲ್ಲಿ, ಇನ್ಕ್ಲೂಡಿಂಗ್ ಬ್ಯಾಸ್ಕೆಟ್ ಕೊಟ್ಟಿದ್ದೀವಿ. ಸೂಪರ್. ಓಕೆ. ಸೊ ಪ್ಲಸ್ ಇಲ್ಲೊಂದು ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದ್ದೀವಿ. ಇಲ್ಲೊಂದು ಬ್ರೇಕ್ಫಾಸ್ಟ್ ಕೌಂಟರ್ ಬರುತ್ತೆ. ಹೌದು. ಓಕೆ. ಪ್ಲಸ್ ಆ್ಯಸ್ ಯೂಶುವಲ್ ನಮಗೆ ಡೈನಿಂಗ್ ಮುಂದೆಗಡೆ ಕ್ರಾಕರಿ ಬೇಕು ಅಂತ ಹೇಳ್ಬಿಟ್ಟು ಅಂತ ಕ್ರಾಕರಿಗೆ ಏನು ಬೇಕೋ ಸ್ಪೇಸಿಯಸ್ ಆಗಿ ವಿತ್ ಪ್ರೊಫೈಲ್ ಶೀಟರ್ ನಾವು ಕೊಟ್ಟಿದ್ದೀವಿ. ಬ್ಲೂ ಬ್ಲ್ಯಾಕ್ ಕಲರ್ ಓಪನಬಲ್ ಬರುತ್ತೆ. ಇದು ಬೇಕಾದ್ರೆ LED ಲೈಟಿಂಗ್ಸ್ ಬೇಕಾದ್ರೆ ಹೌದು ಹೌದು. ಓಕೆ 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 ಓಕೆ. ಸೂಪರ್. ಸೊ ನೆಕ್ಸ್ಟ್ ಬಂದರೆ ಆ್ಯಕ್ಚುಲಿ ಒಂದು ಪೂಜಾ ಯೂನಿಟ್ ಇದೆ. ಸೊ ಪೂಜಾ ಯೂನಿಟ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲೊಂದಿದೆ. ಇದು ಮಾಸ್ಟರ್ ಬೆಡ್ರೂಮ್. ಸೇಮ್ ಕಿಚನಿಗೆ ಏನು ಯೂಸ್ ಮಾಡಿದ್ದೀವಿ ಕಲರು ಸೇಮ್ ಸ್ವಲ್ಪ ಡಾರ್ಕಿಶ್ ಕಲರ್ ಯೂಸ್ ಮಾಡಿದ್ದೀವಿ ರೂಮಲ್ಲಿ. ಸೊ ನೀವು ನೋಡ್ಬೋದು ಬೇಕಾದ್ರೆ. ಇಲ್ಲಿ ಕೂಡ ಸೇಮ್ ಕಲರ್ ಮ್ಯಾಚ್ ಮಾಡಿ. ಹೌದು ಹೌದು. ಪ್ರತಿಯೊಂದು ಕಟ್ಟನ್ಸಿಂದ ಹಿಡಿದಿರೋದು ಅವ್ರದ್ದು ಏನೇ ಇರುತ್ತೋ ಮ್ಯಾಚ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಲ್ಲ ಅದಕ್ಕೆ. ಓಕೆ. ಇಲ್ಲೂ ಕೂಡ ನಾವು ವಿಂಡೋ ಸೀಟರ್ ಕೊಟ್ಟಿದ್ದೀವಿ ಒಂದು. ಪ್ಲಸ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಪ್ಲಸ್ ಪ್ರತಿಯೊಂದು ವಾರ್ಡ್ರೋಬ್ ಬೇಕಾದ್ರೆ ನೋಡಿ ಪ್ರತಿಯೊಂದು ಯೂನಿಕ್ ಆಗಿದೆ. ಓಕೆ. ಸೇಮ್ ಇಲ್ಲ, ಡಿಫ್ರೆಂಟ್ ಇದೆ. ಪ್ಲಸ್ ಥೀಮ್ ಕೂಡ ಬೇಸ್ ಆಗಿ ಬರುತ್ತೆ. ಹೌದು. ಓಕೆ ಓಕೆ. ಸೊ ಸೂಪರ್ ಆಗಿದೆ. ಇದು ಕೂಡ ನೋಡ್ತಿರ್ಬೋದು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲೂ ಕೂಡ ನಾವು ಸೇಮ್ ವಾಸ್ತು ಪ್ರಕಾರ ಕನ್ಸಿಲ್ ಮಾಡಿದ್ದೀವಿ. ಓಕೆ. ಸೊ ಇದು ಕೂಡ ವಾಸ್ತು ಪ್ರಕಾರವಾಗಿ ಮಾಡಿದ್ದೀರಾ. ಓಕೆ ನೈಸ್. ಸೊ ಇದು ಬ್ಲೂ ಆಗಿ ಥೀಮ್ ಮಿಷಲ್ ಮಾಡಿದ್ದೀರಾ. ಓಕೆ. ಸೊ ನೆಕ್ಸ್ಟು ಈ ಫ್ಲೋರಲ್ಲಿ ಇಂಟೀರಿಯರ್ ಮಾಡೋದು ನಾವು ಕಿಚನ್ ನೋಡಿರ್ತೀವಿ, ಹಾಲ್ ನೋಡಿರ್ತೀವಿ, POP ಮತ್ತು ಈ ಬೆಡ್ರೂಮ್ ನೋಡಿದ್ವಿ. ಸೊ ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು. ಮೇಲ್ಗಡೆ ಹೋಗಿ ನೋಡೋಣ ಯಾವ ಥರ ಒಂದು ಎಲ್ಲ ಏನೋ ಇದೆ ಅಂತ. ಸೊ ಮೇಲ್ಗಡೆ ಎಷ್ಟು ರೂಮ್ ಬರುತ್ತೆ? ಟೋಟಲ್ 3 ರೂಮ್ಸ್ ಬರುತ್ತೆ. ಸೊ 3 ರೂಮ್ಸ್ ನಾವೆಲ್ಲ ಆಲ್ಮೋಸ್ಟ್ ಇಂಟೀರಿಯರ್ ಫುಲ್ ಮಾಡಿದ್ದೀವಿ ನಾವು. ಓಕೆ ಓಕೆ. ಹೌದು. ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ನಾರ್ಮಲ್ ಆಗಿ ಫಾಲ್ ಸೀಲಿಂಗ್ ಅಲ್ಲಿ ನಾವು ಬರೀ ಲೈಟ್ ಕೊಡ್ತೀವಿ. ಇಲ್ಲಿ ಏನು ಮಾಡಿದ್ವಿ, ಗ್ರೂ ಮಾಡಿ ಆ ಥರ ಲೈಟ್ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಎರಡು ಟೈಪ್ ಕೂಡ ಅವ್ರು ಯೂಸ್ ಮಾಡ್ಬೋದು. ಓಕೆ. ಸೊ ಈ ಥರ ಸೂಪರಾಗಿ ಬರುತ್ತೆ. ಬೇಕಾದ್ರೆ ನಾವು ಲೈಟಿಂಗ್ ವಾರ್ಮ್ ಲೈಟು ವೈಟ್ ಲೈಟು ಅದು ಹೌದು ಹೌದು ಎರಡಕ್ಕೂ ಸಪ್ರೇಟ್ ಕನೆಕ್ಷನ್ ಇರುತ್ತೆ ಅಲ್ಲಿ. ಓಕೆ ಓಕೆ. ಸೂಪರ್ ಸರ್. ಇಲ್ಲಿ ಯಾವ ಥರ ಮಾಡಿದ್ದೀರಾ? ಇಲ್ಲೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಪ್ಯಾನಲ್ ಇದೆ. ಇದನ್ನು ಕನ್ಸಿಲ್ ಮಾಡಬೇಕು ಅಂತ ನಾವೇನು ಮಾಡಿದ್ದೀವಿ, ಕಂಪ್ಲೀಟ್ ವಾಲ್ನ ಕಂಪ್ಲೀಟ್ ಇದೆ ಮಾಡಿಬಿಟ್ಟು. ಸೂಪರ್. ಓಕೆ. ರಾಫ್ಟರ್. ಸೊ ಫಸ್ಟು ಇಲ್ಲೊಂದು ಬೆಡ್ರೂಮ್ ಇದೆ, ಇಲ್ಲೊಂದು ಬೆಡ್ರೂಮ್ ಇದೆ. ಫಸ್ಟ್ ಬೆಡ್ರೂಮ್ ನೋಡೋಣ. ಓಕೆ. ಸೊ ಇಲ್ಲೇನು ಮಾಡಿದ್ದೀವಿ ನಾವು ಕಂಪ್ಲೀಟಾಗಿ ಗ್ರೀನ್ ಮತ್ತು ಲೈಟ್ ಕಲರ್ ನಾವು ಕಾಂಬಿನೇಷನ್ ತೊಗೊಂಡಿದ್ದೀವಿ. ಓಕೆ. ಸೊ ನೀವು ನೋಡ್ಬೋದು ನೀವು. ಓಕೆ. ಇದು ಕೂಡ ಸೂಪರಾಗಿ ಒಂದು ಕಟಿಂಗ್ ಕೊಟ್ಟು ಶೇಪ್ ನೋಡಿ ಎಷ್ಟು ಪ್ರಾಪರಾಗಿ ಬಂದಿದೆ ಅಂತ. ಎಲ್ಲ ಫ್ಯಾಕ್ಟ್ರಿಲಿ CNC ಕಟ್ ಆಗಿರುತ್ತೆ. ನಿಮ್ಮದೇ ಓನ್ ಫ್ಯಾಕ್ಟ್ರಿಯಿಂದಾನೇ ಮಾಡೋದಲ್ಲ ಸರ್? ಹೌದು ಹೌದು. ಓಕೆ ಓಕೆ. ಸೊ ಕಲರ್ ಕಾಂಬಿನೇಷನ್ ಇದು ವಾರ್ಡ್ರೋಬ್ಸು ಹ್ಯಾಂಡಲ್ಸ್ ಬೇಕಾದ್ರೆ ನಾವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಹೌದು ಹೌದು. ಈಗ ಇವನ್ ನಮ್ಮ ಡಿಸೈನ್ ಕೂಡ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಯಾವ ಕಲರ್ ಸೆಲೆಕ್ಟ್ ಮಾಡ್ಬೋದು ಅಂತ. ಸೂಪರ್. ಓಕೆ. ಆಮೇಲೆ ನಿಮ್ಮದೇ ಓನ್ ವಿವಾ ಡಿಸೈನ್ ಸ್ಟುಡಿಯೋ ಇರೋದ್ರಿಂದ ಅಲ್ಲಿ ಆಪ್ಷನ್ಸು ಎಲ್ಲ ನಾವು ಲೈವ್ ಪ್ರತಿಯೊಂದು ಮೆಟೀರಿಯಲ್ ಕೂಡ ನೀವು ನಮ್ಮ ಆಫೀಸಲ್ಲೇ ಬಂದ್ಬೇಕಾದ್ರೆ ಚೆಕ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಓಕೆ ಸರ್. ಇದು ಯಾವ ಥರ ಒಂದು ಪ್ಲಾನಿಂಗ್ ಮಾಡಿ ಇಲ್ಲಿ ಏನು ಮಾಡಿದ್ವಿ ಅಂದರೆ ಕ್ಲೈಂಟ್ ಬಂದ್ಬಿಟ್ಟು ಸೆಮಿ ಸರ್ಕಲ್ ಕೇಳಿದ್ದಾರೆ, ಅದ್ರಲ್ಲಿ ಕೂಡ ಸ್ಟೆಪ್ ತರ ಕೇಳಿದ್ದಾರೆ ನೋಡಿ. ಓಕೆ. ಸೊ ನಾವು ಎಲ್ಲಿ ಮಾಡಿದ್ವಿ, 2 ಸ್ಟೆಪ್ ಕೊಟ್ಟಿದ್ವಿ ನಾವಿಲ್ಲಿ. ಒಂದು ಸ್ಟೆಪ್ ಲೈಟ್ ಪ್ರೊವೈಡ್ ಮಾಡಿದ್ವಿ, ಇನ್ನೊಂದು ಸ್ಟೆಪ್ ಅಲ್ಲಿ ನಾರ್ಮಲ್ ಆಗಿ ಸ್ವಲ್ಪ ಎಲಿವೇಟ್ ಮಾಡ್ಕೊಂಡಿದ್ವಿ ನಾವು. ಓಕೆ. ಸೊ ಕುಷನಿಂಗ್ ಎಲ್ಲ ಕುಷನಿಂಗ್ ಅದು ಕಾಂಬಿನೇಷನ್ ತರ ಕೊಟ್ಟಿವಿ ನಾವು. ಓಕೆ. ಇಲ್ಲೊಂದು ಕೂತ್ಕೊಳ್ಳೋಕ್ಕೆ ಅಥವಾ ಸ್ಟೋರೇಜ್ಗೆ ಅಂತ ಸೈಡ್ ಟೇಬಲ್ ಬಂದಿದೆ. ಮತ್ತೆ ಇಲ್ಲಿ ಸರ್ ಇಲ್ಲಿ ಕೂಡ ಸ್ಟಡಿ ಟೇಬಲ್ ಮಾಡಿದ್ದೀವಿ. ಸೊ ನಾವೇನು ಮಾಡಿದ್ದೀವಿ ಅಂದರೆ ಸಪ್ರೇಟ್ ಮಾಡಿದ್ದೀವಿ. ಸ್ಟೋರೇಜ್ ಸಪ್ರೇಟ್ ಇದೆ, ಟೇಬಲ್ ಸಪ್ರೇಟ್ ಇದೆ. ಸೊ ಅದಕ್ಕೆ ಅದೇ ಥರ ತಕ್ಕ ನಾವು ಮೇಲೆ ಸ್ಟೋರೇಜ್ಗೆ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದೀವಿ. ಕ್ಯಾಬಿನ್ ಕೂಡ ಕೊಟ್ಟಿದ್ದೀವಿ. ಓಕೆ ಸರ್. ಸೊ ಇದು ಕಂಪ್ಲೀಟ್ ನಾವು ಕಲರ್ ಬೇಸಾಗೆ ಮಾಡಿದ್ದೀವಿ ನಾವು. ಪ್ರತಿಯೊಂದು ರೂಮ್ ಕೂಡ ಇಂಡಿವಿಜುವಲ್ ಆಗಿ ಸಪ್ರೇಟ್ ಕಲರ್ ಇದೆ. ಬೇಕಾ ನೆಕ್ಸ್ಟ್ ಬೇಕಾ ಚೆಕ್ ನೋಡ್ಬೋದು ಬೇಕಾ. ಸೂಪರ್ ಸರ್. ಈ ಕ್ವಾಲಿಟಿ ವಾರಂಟೀಸು ಆ ಥರ ಎಲ್ಲ ಹೆಂಗೆ ಬಂದರೆ ಅಪ್ ಟು ನಮ್ಮದೇ ಓನ್ ಪ್ರೊಡಕ್ಷನ್ ಇರೋದ್ರಿಂದ 7 to 10 years ವಾರಂಟಿ ಇರುತ್ತೆ ನಮ್ಗೆ. ಓಕೆ ಓಕೆ ಓಕೆ. ಸೊ ಮೆಟೀರಿಯಲ್ಸ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್ ಇದನ್ನ? ಸೊ ನಾವು ಇಲ್ಲಿ ಬಂದ ಕಮರ್ಷಿಯಲ್ ಪ್ಲೇ ಯೂಸ್ ಮಾಡ್ತೀವಿ ನಾವು. ಸೊ ಲ್ಯಾಮಿನೇಟ್ ಕೂಡ ನಮ್ಮಲ್ಲಿ 2-3 ಬ್ರ್ಯಾಂಡ್ಸ್ ಇದಾವೆ. ಸೊ ಅದರಲ್ಲಿ ಕೂಡ ನಾವು ಗ್ಲಾಸಿ, ಸೆಮಿ ಗ್ಲಾಸಿ ಎಲ್ಲ ತರ ಯೂಸ್ ಮಾಡ್ತೀವಿ ನಾವೀಗ. ಪ್ರತಿಯೊಂದು ಆಪ್ಷನ್ಸ್ ಇದೆ. ತುಂಬ ಆಪ್ಷನ್ ಇದೆ. ನಮ್ಮಲ್ಲಿ ಕ್ಯಾಟಲಾಗ್ ತುಂಬ ಆಪ್ಷನ್ಸ್ ಇದೆ. ಓಕೆ ಸರ್. ಸೊ ನೆಕ್ಸ್ಟ್ ಬಂದ್ರೆ ವಾಕಿಂಗ್ ವಾರ್ಡ್ರೋಬ್ಸ್ ಅಂತ ಕೇಳ್ತಾರೆ, ಅದು ಮಾಡಿದ್ದೀರಾ ಇಲ್ಲಿ? ಹೌದು, ವಾಕಿಂಗ್ ಕೂಡ ನಾವು ಮಾಡಿದ್ದೀವಿ. ಅಡಿಷನಲ್ ಎಕ್ಸ್ಟ್ರಾ ಸ್ಟೋರೇಜ್ ಬೇಕು ಅಂತಿದ್ದೀವಿ, ವಾಕಿಂಗ್ ಮಾಡಿದ್ದೀವಿ. ಪ್ಲಸ್ ಈ ಕಡೆ ನಾವು ಒಂದು ಡ್ರೆಸರ್ ಕೂಡ ಮಾಡಿದ್ದೀವಿ ನಾವು. ಓಕೆ. ಇದು ವಿತ್ ಲೈಟಿಂಗ್, LED ಲೈಟಿಂಗ್. ಹೌದು. ಇದನ್ನು ಕೂಡ ನಿಮಗೆ ಕಲರ್ಸ್ ಬರುತ್ತೆ, 3 ಕಲರ್ಸ್ ಕಲರ್ ಚೇಂಜ್ ಮಾಡ್ಬೋದು. ಹೌದು, ಇದು ಸೂಪರ್ ಆಗಿದೆ. ಸೊ ಯಾವ ಥೀಮ್ ಕಲರ್ ಕೇಳ್ತೀವೋ ಆ ಥರ ಡಿಸೈನ್ ಕಸ್ಟಮ್ ಮಾಡಿ ನಮ್ಮ ಡಿಸೈನ್ ಕೂಡ ಸಜೆಸ್ಟ್ ಮಾಡ್ತಾರೆ. ಓಕೆ. ಸೊ ಅದ್ರ ಪ್ರಕಾರ ಕಸ್ಟಮ್ ಮಾಡಿ. ಓಕೆ ಸರ್. ಇಲ್ಲಿ ಇಷ್ಟೇ ಅಲ್ಲ ಇಂಟೀರಿಯರ್? ಓಕೆ ಓಕೆ ಸರ್. ಈ ರೂಮಲ್ಲಿ ಯಾವ ಥರ ಒಂದು ಪ್ಲಾನಿಂಗ್ ಮಾಡಿ? ಇದು ಬಂದ್ಬಿಟ್ಟು ಪೇರೆಂಟ್ಸ್ ಬೆಡ್ರೂಮು. ಸೊ ನಾವೇನು ಮಾಡಿದ್ದೀವಿ ಅಂದರೆ ಬೇಜ್ ಕ್ಯಾಪಚಿನೋ ಕಲರ್ ಬರುತ್ತಲ್ಲ, ಕಲರ್ ಮಾಡ್ಕೊಂಡಿದ್ದೀವಿ. ಸೊ ಕಾಂಬಿನೇಷನ್ ಆಗಿ ನಾವು 2 ಕೂಡ ಒಟ್ಟು 5 ಕೊಟ್ಟಿದ್ವಿ. ಬಟ್ ನಿಮ್ಗೆ ಇಲ್ಲೊಂದು ಕ್ಯಾಚ್ ಏನಂದ್ರೆ ಅವ್ರ ಎಕ್ಸಿಸ್ಟಿಂಗ್ ಅಲ್ಮೇರ ಆಯಿತು, ಅದನ್ನ ಕವರ್ ಮಾಡೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅದೇ ಸೈಜ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟು ಮಾಡಿ. ಹೌದು ಹೌದು. ಪ್ಲಸ್ ಅಡಿಷನಲ್ ನಾವೇನು ಮಾಡ್ತೀವಿ ಅಂದರೆ
ಥೀಮ್ ವೈಸು ಅವ್ರಿಗೆ ಕಟ್ಟನ್ ಕೂಡ ಸೆಲೆಕ್ಟ್ ಮಾಡ್ಕೊಡ್ತೀವಿ ಸೇಮ್ ಕಲರ್ ಮ್ಯಾಚ್ ಆಗೋ ಥರದ್ದು. ಓಕೆ ವಾಲ್ಗೆ. ಹೌದು. ಓಕೆ 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 ಸೊ ವಾಲ್ಗೆಲ್ಲ ಕ್ಲೀನಾಗಿ ಮ್ಯಾಚ್ ಆಗಿದೆ ಆ್ಯಕ್ಚುಲಿ. ಪ್ಲಸ್ ಇಲ್ಲೊಂದು ಡ್ರೆಸ್ಸರ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ನಾವು ಈ ಕಡೆ. ಓಕೆ ಇಲ್ಲಿ ಕೂಡ ಒಂದು ಡ್ರೆಸ್ಸರ್ ಇದೆ, ಬೇಕಾದ್ರೆ LED ಮಿರರ್ ಬೇಕಾದ್ರೆ ಅದು ಹಾಕ್ಕೊಬೋದು. ಹೌದು. ಓಕೆ ಇದಲ್ಲಿ ನಮಗೆ ಲಾಕ್ ಸಿಸ್ಟಮ್ ಬೇಕಾದ್ರೆ ಲಾಕ್ ಸಿಸ್ಟಮ್ ಹೌದು ಅಡಿಷನಲ್ ಬೇಕಾದ್ರೆ ಲಾಕ್ ಬೇಕಾದ್ರೆ ನಾವು ಹಾಕ್ಕೊಡ್ತೀವಿ ನಾವು. ಮಾಡ್ಕೊಡ್ತೀವಿ. ಓಕೆ ಸರ್. ಸೊ ಇದು ನೋಡ್ಬೋದು ಸ್ಪೇಷಿಯಸ್ ಆಗಿದೆ. ಇಲ್ಲಿ ಯಾವ ಥರ ಮಾಡಿದ್ದೀರಾ ಸರ್? ಇಲ್ಲಿ ಕೂಡ ನಾವೇನು ಮಾಡಿದ್ವಿ ಅಂದರೆ ಸೇಮ್ ಅದೇ ಕಲರ್ ಮ್ಯಾಚ್ ಮಾಡೋದಕ್ಕೋಸ್ಕರ ನಾವು, ಬಟ್ ಇಲ್ಲಿ ಟ್ರೈ ಕಲರ್ ತೊಗೊಂಡಿದ್ದೀವಿ. ಟ್ರೈ ಕಲರ್ ಅಂದರೆ ಇದು ನಮ್ದು ಲೆಂತ್ ಫುಲ್ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಿ 3 ಪ್ಯಾಟರ್ನ್ಸ್ ಹೋಗಿದ್ದೀವಿ ನಾವು ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಈಗ ನಾರ್ಮಲ್ ಬೇಸ್ ಕಲರ್ ಮತ್ತು ವೈಟ್ ಹೋಗಿದೆ. ಪ್ಲಸ್ ಅಡಿಷನಲ್ ಆಗಿ ಏನು ಮಾಡಿದ್ದೀವಿ ಒಂದು ಇದು ನಿಮ್ಗೆ ಆ್ಯಕ್ಚುಲಿ ವಾಲ್ಪೇಪರ್ ಅಲ್ಲ ಇದು ಲ್ಯಾಮಿನೇಟ್ ಬಂದ್ಬಿಟ್ಟು ಟೆಕ್ಸ್ಚರ್ ಪೇಂಟ್ ಲ್ಯಾಮಿನೇಟ್ ಬರುತ್ತೆ. ಮ್ಯಾಟ್ ಫಿನಿಶ್ ತರ ಬರುತ್ತೆ. ಹೌದೌದು. ಪ್ಲಸ್ ಸೆಂಟ್ರಲ್ಲಿ ನಾವೇನು ಮಾಡಿದ್ವಿ ಬೇ ವಿಂಡೋ ಇರೋದ್ರಿಂದ ವಿಂಡೋ ಸೀಟರ್ ಮಾಡಿಬಿಟ್ಟು ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ ಸೊ ಇದು ಕೂಡ ನೋಡ್ತಿರ್ಬೋದು. ಸೊ ಇದೆಲ್ಲ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದೆ ಸರ್ ನಿಮಗೆ? ಸೊ ಒಂದು ಎಕ್ಸಿಕ್ಯೂಷನ್ ಬಂದ್ಬಿಟ್ಟು ಒಂದು 25 to 30 days ಮುಗಿಸಿದ್ವಿ ನಾವು ಇಲ್ಲಿ. ಅಷ್ಟು ಬೇಗ ಮಾಡಿದ್ದೀರಾ? ಸೂಪರ್. 5 BHK ಪ್ಲಸ್ ಇಲ್ಲೊಂದು ಫುಲ್ ಲೆಂತ್ ಮಿರರ್ ಕೂಡ ನಾವು ಕೊಟ್ಟಿದ್ದೀವಿ. ಓಕೆ ಇದು ಕೂಡ ನೋಡ್ತಿರ್ಬೋದು ಲೆಂತ್ ಮಿರರ್ ಇದೆ. ಸೊ ಇದು ನಮಗೆ ಇದು ಕೂಡ ನಿಮ್ಗೆ ಓಕೆ 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 ಸೊ ಇದು ಒಂದು ಫೋಲ್ಡಬಲ್ ಸ್ಟಡಿ ಟೇಬಲ್ ಅಥವಾ ಐರನ್ ಬಾಕ್ಸ್ ಇದು ಮಾಡಿದ್ದೀರಲ್ಲ? 2 in 1. ಸೊ ಸ್ಪೇಸ್ ಸೇವ್ ಮಾಡೋದಕ್ಕೋಸ್ಕರ ಏನು ಮಾಡಿದ್ವಿ, ಓಕೆ ಫೋಲ್ಡಿಂಗ್ ಟೇಬಲ್ ಥರ ಮಾಡಿದ್ವಿ. ಫೋಲ್ಡಿಂಗ್ ಟೇಬಲ್ ಥರ ಮಾಡಿದ್ವಿ. ಸೂಪರ್. ಓಕೆ ಸೊ ನೆಕ್ಸ್ಟ್ ಕೂಡ ನಾವು ನೋಡ್ತಿರ್ಬೋದು ಇಲ್ಲಿ 3 ರೂಮ್ ಕವರ್ ಆಗಿದೆ. ಹೌದು. ಸೊ ಮೇಲ್ಗಡೆ ಯಾವ ಥರ ಒಂದು ಪ್ಲಾನ್? ಮೇಲೆ ಒಂದು ಕಿಡ್ಸ್ ಬೆಡ್ರೂಮ್ ಮಾಡಿದ್ದೀವಿ ನಾವು. ಕಿಡ್ಸ್ ಬೆಡ್ರೂಮ್ ಮಾಡಿದ್ದೀವಿ. ಓಕೆ ಅದನ್ನು ನೋಡೋಣ. ಸೂಪರ್. ಸೊ ಲೈಟಿಂಗ್ಸ್ ಎಲ್ಲ ಸರ್ ಇದು ನೀವೇ ಕೊಟ್ಟಿದ್ದೀವಿ? ಲೈಟಿಂಗ್ ಎಲ್ಲ ಬಂದ್ಬಿಟ್ಟು ಲೈಟಿಂಗ್ ಪೇಂಟಿಂಗ್ ಕೂಡ ಇದು ಪ್ರತಿಯೊಂದು ನಮ್ಮ ಡಿಸೈನ್ ಥೀಮ್ ಮೇಲೆ ಸೆಲೆಕ್ಟ್ ಮಾಡಿ ಮಾಡಿಸಿ. ಹೌದು. ಓಕೆ ಓಕೆ ಇದು ಕಿಡ್ಸ್ ಬೆಡ್ರೂಮ್ಗೆ ಕರೆಕ್ಟಾಗಿ ಆ ಬ್ಲೂ ಕಲರ್ ಕಿಡ್ಸಿಗೆ ಬ್ಲೂ ಕಲರ್ ಇಷ್ಟ ಇರೋದ್ರಿಂದ ಏನು ಮಾಡಿದ್ದೀವಿ ನಾವು ಇಲ್ಲಿ ಫುಲ್ ಥೀಮ್ ಬ್ಲೂ ಅಲ್ಲೇ ಹೋಗಿದೆ. ಲೈಟಾಗಿ ಗ್ರೇಷ್ ಕೂಡ ತೊಗೊಂಡಿದ್ದೀವಿ ನಾವು. ಓಕೆ ಇಲ್ಲಿ ಸ್ಟಡಿ ಟೇಬಲು ಪ್ಲಸ್ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ವಾಸ್ತು ಪ್ರಕಾರ ಕಾಟ್ ಮೇಲೆ ಮಿರರ್ ಬೀಳಬಾರ್ದು. ಓಕೆ ಏನು ಮಾಡಿದ್ದೀವಿ ಅಂದರೆ ಇನ್ಸೈಡ್ ನಾವು ಮಿರರ್ ಕೊಟ್ಟಿದ್ದೀವಿ. ಓಕೆ ಓಕೆ ವಿತ್ ಸ್ಟೋರೇಜ್ ಕೊಟ್ಟಿದ್ದೀರಾ. ಫೈನ್ ಫೈನ್. ಮತ್ತು ಇಲ್ಲಿ ಕೂಡ ನೋಡ್ತಿರ್ಬೋದು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ. ಹೌದು. ಪ್ಲಸ್ ಏನು ಮಾಡಿದ್ದೀವಿ ಅಂದರೆ ಅವ್ರ ಬುಕ್ಸ್ ಇಟ್ಕೊಳೋದಕ್ಕೆ ಓಕೆ ಓಪನ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದೀವಿ. ಪ್ಲಸ್ ಈವ್ನಿಂಗ್ ಟೈಮ್ ಓದೋದಕ್ಕೆ ಬೇಕಾದ್ರೆ ಒಂದು ವಿಂಡೋ ಸೀಟರ್ ಥರ ಮಾಡಿ ಕುಷನ್ ಹಾಕಿದ್ದೀರಾ. ಸೊ ಟೋಟಲ್ ಆಗಿ ಇದು ಬರುತ್ತೆ. ಮತ್ತು ಇದು ಅಟ್ಯಾಚ್ ಕಾಟ್ ಬರುತ್ತಾ? ಇದು ಸ್ಟೋರೇಜ್ ಏನಾದ್ರು ಇದೆಯಾ? ಇದಕ್ಕೆ ಸ್ಟೋರೇಜ್ ಇದೆ. ಈ ಕಡೆ ನಿಮಗೆ ಓಕೆ ಡ್ರಾವರ್ ಥರ ಇದೆ ಫುಲ್ ಮಾಡ್ಬೋದು. ಸೊ ಇಲ್ಲೇ ಸ್ಟೋರೇಜ್ ಬಂದುಬಿಡುತ್ತೆ. ಸೂಪರ್. ಸೊ ಸ್ಪೇಸು ಸೇವ್ ಆಗುತ್ತೆ, ಎಲ್ಲೂ ಇದು ಮಾಡೋಂಗಿಲ್ಲ, ಆ ಥರ ನೀಟಾಗಿ ಬಿಡುತ್ತೆ. ಓಕೆ ಸೊ ಇದು ಕೂಡ ಕಂಪ್ಲೀಟ್ ಆಗಿದೆ. ಮತ್ತು ಇಲ್ಲಿ ಬಾಲ್ಕನಿ ಏನಾದ್ರು ಇದೆ ಬಾಲ್ಕನಿ ಇದೆ. ಓಕೆ ಚೆನ್ನಾಗಿ. ಸೊ ಇಲ್ಲಿ ಓಪನ್ ಥರ ಇರೋದ್ರಿಂದ ನಾವೇನು ಮಾಡಿದ್ದೀವಿ ಅಂದರೆ ಓಕೆ ಕ್ಲೈಂಟಿಗೆ ನಾವು ಆಫೀಸಲ್ಲಿ ನೋಡಿದಂಗೆ ಓಕೆ ಅದೇ ಥರ ನಾವು. ಸೊ ಇದು ಆ್ಯಕ್ಚುಲಿ ಲೈವ್ ಡೆಮೋಲು ನೋಡ್ಬೋದಲ್ಲ ನಿಮ್ಮ ಆಫೀಸಲ್ಲಿ? ಹೌದು ನೋಡ್ಬೋದು. ಆಫೀಸಲ್ಲಿ ಇದೆ. ಇದು ನಿಮಗೆ 2 ವೇಲಿ ವರ್ಕ್ ಆಗುತ್ತೆ. ಒಂದು ಆ ಕಡೆನೂ ಕೂತ್ಕೋಬಹುದು, ಈ ಕಡೆನೂ ಕೂತ್ಕೋಬಹುದು ಆರಾಮಾಗಿ. ಇವ್ನಿಂಗ್ ಕಡೆ ಕೂತ್ಬೇಕು ನೋಡ್ಬೋದು ಬೇಕಾರೆ. ಇಲ್ಲ ನಾವು ಡಿಸ್ಕಷನ್ ಮಾಡ್ತೀವಿ ಅಂದರೆ ಈ ಕಡೆ ಬೇಕು ಕೂತ್ಕೊಂಡು ಬೇಕಾದ್ರೆ ಮಾತಾಡ್ಬೋದು. ಸೂಪರ್. ಸೊ ಎಷ್ಟು ಕಂಪ್ಲೀಟ್ ಆಗಿದೆಯಲ್ಲ ಸರ್ ಇಂಟೀರಿಯರ್ ಅಲ್ಲಿ? ಓಕೆ ಸರ್ ಇವಾಗ ಲಕ್ಸುರಿ ಇಂಟೀರಿಯರ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲಾನು ಕೊಟ್ಟಿದ್ದೀರಾ. ನೆಕ್ಸ್ಟ್ ಪ್ಯಾಕೇಜಸ್ ಸ್ಕ್ವೇರ್ ಫೀಟ್ ಮೇಲೆ ಹೋಗುತ್ತಾ? ಅದು ಪ್ರೈಸಿಂಗ್ ಎಲ್ಲ ಯಾವ ಸ್ಕ್ವೇರ್ ಫೀಟ್ ಮೇಲೆ ಹೋಗುತ್ತೆ, ಡಿಪೆಂಡ್ ಅಪಾನ್ ಮೆಟೀರಿಯಲ್ ಸೆಲೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಈಗ ಕಿಚನ್ ಅಲ್ಲಿ ಹೋದ್ರೆ ಅಕ್ರಲಿಕ್ ಕೂಡ ಇರುತ್ತೆ. ಅಕ್ರಲಿಕ್ ಬಂದು 1050 ಇಂದ ಅಪ್ ಟು ವರೆಗೂ ಹೋಗುತ್ತೆ. ನಾರ್ಮಲ್ ಗ್ಲಾಸಿ ಲ್ಯಾಮಿನೇಟ್ ಹೋದ್ರೆ ₹200 ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ಲಾಫ್ಟ್ ಎಲ್ಲ ಫ್ರೇಮ್ ಬರುತ್ತೆ, ಇಂದ ₹100 ಚಾರ್ಜ್ ಮಾಡ್ತೀವಿ. ಅದು ಬಿಟ್ಟರೆ ವಾರ್ಡ್ರೋಬ್ಸ್ ಎಲ್ಲ ಬಂದ್ಬಿಟ್ಟು 1350 ಇಂದ 1500 ಡಿಪೆಂಡ್ ಅಪಾನ್ ಮೆಟೀರಿಯಲ್ ಸೆಲೆಕ್ಟ್ ಯಾವ ಸೆಲೆಕ್ಟ್ ಮಾಡ್ತಾರೆ ಆಮೇಲೆ ಹೋಗುತ್ತೆ. ಓಕೆ ಓಕೆ ಸೂಪರ್ ಸರ್. ಸೊ ನೆಕ್ಸ್ಟ್ ನಿಮ್ಮ ಆಫೀಸ್ ಲೊಕೇಶನ್ ಬಂದು ಮೀಟ್ ಆಗಬೇಕಂದ್ರೆ ಹಿಂಗೆ ಯಾವ ಥರ? ನಮ್ಮದು ಆರ್ ನಗರದ ಒಂದು ಆಫೀಸ್ ಇದೆ, ಮತ್ತೆ ಕೋಗಿಲ್ ಒಂದು ಆಫೀಸ್ ಇದೆ, ಯಲಹಂಕ ಕೋಗಿಲಲ್ಲಿ 2 ಬ್ರಾಂಚ್ ಇದೆ ನಮ್ಮದು. ಸೊ ಟೈಮಿಂಗ್ಸ್ ಮಾರ್ನಿಂಗ್ 10 to 7 ವರೆಗೂ ಇರ್ತೀವಿ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.